ಯಡ್ರಾಮಿ ತಾಲೂಕದ ಕೋಣಸಿರಸಿ ಗ್ರಾಮದಲ್ಲಿ ಇಂದು ಶ್ರೀ ಶ್ರೀ ವಿವೇಕ ಚಿಂತಾಮಣಿ ಮಹಾರಾಜರವರ 6 ತಿಂಗಳ 11 ದಿವಸಗಳ ಕಾಲ ಸತತವಾಗಿ ನಡೆದು ಬಂದಿರುವ ಒಂದು ಮೌನಾನುಷ್ಠಾನದ ಸಮಾಪನ ಸಮಾರೋಹ. ಅದರ ನಿಮಿತ್ತವಾಗಿ ಕಾಶಿಯ ಹಿರಿಯ ಜಗದ್ಗುರುಗಳವರ ಪುರಪ್ರವೇಶದ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಪುರಾಣದ ಮಹಾಮಂಗಲ ಹಾಗೂ ಈ ಒಂದು ಧರ್ಮಸಭೆಯಲ್ಲಿ ಸಾಮೂಹಿಕ ವಿವಾಹ ಸೋಳ ಇತ್ಯಾದಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮತ್ತು ಈ ಭಾಗದ ಹಿರಿಯರಾದ ಶ್ರೀಮನ್ ಘನಚಕ್ರವರ್ತಿ ವಿಶ್ವರಾಜ್ಯ ಶಿವಾಚಾರ್ಯ ಮಾಗಣಗೆರೆಯ ಶ್ರೀಗಳವರೇ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ಮಾಡಿ ತಮ್ಮ ಅಮೂಲ್ಯವಾದ ಧರ್ಮ ಸಂದೇಶವನ್ನು ನೀಡಿರುವ ಯಾವ ಶ್ರೀ ಷಟಸ್ಥಲ ಬ್ರಹ್ಮೇಶ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಆಂದೋಲ ಶ್ರೀಗಳವರೇ ಮತ್ತು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಮಾರ್ಗದರ್ಶನವನ್ನು ಮಾಡಿರುವ ಡಾಕ್ಟರ್ ಶಬ್ರ ರುದ್ರಮಣಿ ಶಿವಾಚಾರ್ಯ ಮಡಿವಾಳದ ಕಡಕೋಳದ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಆಂದೇವಾಡ ಮಠದ ಶ್ರೀ ಜ್ಞಾನಸಿಂಧು ಮಹಾರಾಜರವರೇ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿವೇಕ ಚಿಂತಾಮಣಿ ಮಹಾರಾಜರವರೇ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮ್ಮದೇ ಆದ ಧರ್ಮ ಸಂದೇಶವನ್ನು ನೀಡಿರುವ ಸುರೇಶ್ ಸಜ್ಜನ್ರವರೇ, ದೊಡ್ಡಪ್ಪಗೌಡ ಎಸ್ ಪಾಟೀಲ್ ನರಿಬೋಳ್ರವರೇ ಹಾಗೂ ಶಿವರಾಜ್ ಗೌಡ ಇ ಪಾಟೀಲ್ ರುದ್ದೇವಳ್ರವರೇ ಹಾಗೂ ಈ ಒಂದು ಮಾಂತೇಶ್ ಕೋನ್ಸಿರಿಶಿ ಅವರೇ, ಬಲರಾಜ್ ಗುತ್ತೇದಾರ್ ಅವರೇ, ಇನ್ನುಳಿದ ಎಲ್ಲ ರಾಜಕೀಯ ಗಣ್ಯಮಾನ್ಯಗಳೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿರುವ ಯಾವ ಕುಂಭದ ಸೇವೆಯನ್ನು ಸಲ್ಲಿಸಿರುವ ಎಲ್ಲ ತಾಯಿ ಬಳಗವೇ ಹಾಗೂ ಪುರವಂತ ಬಳಗವೇ ಮತ್ತು ಭಜನಾ ಬಳಗವೇ, ಭಜನಾ ಮೇಳಗಳೇ, ಡೊಳ್ಳು ಮೇಳದವರೇ ಹಾಗೂ ವಿಶೇಷವಾಗಿ ಬಹಳ ಬೃಹದಾಕಾರದ ಈ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಏನೋ ಒಂದಿಷ್ಟು ಕೊರತೆ ಬರಲಾರ್ದಂಗೆ ಅಡ್ಡಪಲ್ಲಕ್ಕಿಯನ್ನ ಸನ್ನಿಧಿಯವರನ್ನ ಇಲ್ಲಿ ತನಕ ಒತ್ಕೊಂಡು ತಂದಿರುವ ಎಲ್ಲ ಯುವಕ ಬಳಗವೇ ಹಾಗೂ ಮಾತೆಯರೇ ಮತ್ತು ಮಕ್ಕಳೇ, ಕಳಸದ ಸೇವೆಯನ್ನು ಸಲ್ಲಿಸಿರುವ ತಾಯಿ ಬಳಗವೇ, ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ಇವತ್ತು ಕಲಬುರಗಿ ಜಿಲ್ಲೆಯ ಈ ಯಡ್ರಾಮಿ ತಾಲೂಕದ ಕೋಣಸಿರಸಿ ಗ್ರಾಮದಲ್ಲಿ ನಡೆದಿದ್ದಾಗಿದೆ. ಹೆಸರಿಗೆ ತಕ್ಕ ಹಾಗೆ ಕೋಣದ ಹೆಸರು ಮುಂದೆ ಎದಕ್ಕೆ ಬಂದದ ಗೊತ್ತಿಲ್ಲ. ಯಾಕಂದ್ರೆ ಗ್ರಾಮ ದೇವತೆಯ ವಾಹನವೂ ಸಹ ಇರುವುದರಿಂದ ಅದಕ್ಕೂ ಬಂದದೇನೋ ಗೊತ್ತಿಲ್ಲ. ನಾವು ಆ ಕೋಣದ ಒಂದು ತಾಕತ್ತನ್ನ ನಾವು ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಯುವಕರಲ್ಲಿ ನೋಡಿಲ್ಲ. ಅಷ್ಟು ತಾಕತ್ತು ಯುವಕರು ಬಹಳ ಭವ್ಯವಾದ ಒಂದು ಅಡ್ಡಪಲ್ಲಕ್ಕಿಯನ್ನ ಹೆಂಗಂತ ಓಡಿಸ್ಕೊಂಡು ತಗೊಂಡ್ಬಂದ್ರು. ನಮ್ಗೆ ಊರು ದಾಟತನಷ್ಟೇ ಸ್ವಲ್ಪ ಇದರಿಂದ ಬಂದಿರು. ಆನಂತರದಲ್ಲಿ ಅವರ ಎಲ್ಲ ಶರೀರವೆಲ್ಲ ತೋದೋಗಿತ್ತು, ಶರೀರದ ಒಂದು ಅಂಗವೂ ಕೂಡ ಒಣಗಿದ್ದಿಲ್ಲ. ಅಷ್ಟು ಬೆವರ್ತನ್ನ ಸುರಿಸಿ ತಮ್ಮ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಸೇವೆಯಲ್ಲಿ ಯುವಕರು ಅಷ್ಟು ತಾಕತ್ಭರಿತವಾದ ಒಂದು ಸೇವೆಯನ್ನ ಅವರು ಸಲ್ಲಿಸಿದವರಾಗಿದ್ದಾರೆ. ಅವಾಗ ಪಾಲ್ಗೆಯಲ್ಲಿ ಕುಂತಲ್ಲಿ ಅಂದಿವಿ ನಾವು, ನಿಮ್ಮ ಊರಿನ ಹೆಸರತಕ್ಕಂತ ನೀವು ಇದ್ದೀರಪ್ಪ ಅಂತೇಳಿ. ಅದಕ್ಕೆ ಊರಿನ ಹೆಸರಿನ ಮುಂದೆ ಏನು ಕೋಣ ಸೇರಿಸಿ ಅಂತದಲ್ಲ, ಆ ಕೋಣದ ತಾಕತ್ತು ನಮ್ಮ ಯುವಕರ ಬಲದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂತ ಒಂದು ಸಿರಸಿ ಗ್ರಾಮದ ಎಲ್ಲ ಸದ್ಭಕ್ತ ಬಳಗ ಸುಮಾರು 6 ತಿಂಗಳಿಂದ ಯಾವ ವಿವೇಕ ಚಿಂತಾಮಣಿ ಮಹಾರಾಜರವರ ಒಂದು ಅನುಷ್ಠಾನದಲ್ಲಿ ತಮ್ಮದೇ ಆದಂಥ ಸೇವೆಯನ್ನ ತಾವೆಲ್ಲರೂ ಸಲ್ಲಿಸಿದವರಾಗಿದ್ದೀವಿ. ನಿಮ್ಮೆಲ್ಲರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಅದಾವು. ನಮಗೂ ಯಾವಾಗ ಬಿಟ್ಟಾರೋ ಇನ್ನು ಸೊಲ್ಲಾಪುರದಲ್ಲಿ ಒಂದು ಕಾರ್ಯಕ್ರಮ ಅದ, ಅಲ್ಲಿಗೆ ಹೋಗ್ಬೇಕಂತ ನಮಗೆ ಚಿಂತೆ ಅದು.
ವಧುವರರಿಗಂತ ಯಾವಾಗ ಅಕ್ಷತೆ ಹಾಕ್ಯಾರೋ, ಯಾವಾಗ ನಾವು ಹೋಗಿ ಮುಂದೆ ಅವ್ರು ಹೆಂಗೆ ಇದರ ಇರ್ತಾವಲ್ಲ ಏನ್ ರಿಸೆಪ್ಷನ್ ನಾವು ಮಾಡ್ಕೋಬೇಕಂತ ಅವರಿಗೂ ಅದ. ಮತ್ತೆ ಬಾಕಿ ಶಿವಾಚಾರ್ಯರು ಕೂಡ ಅವರಿಗೂ ಕೂಡ ಅನೇಕ ಕಾರ್ಯಕ್ರಮಗಳ ಒತ್ತಡಗಳದಾವ. ಆದರೂ ಸಹ ಈ ಎಲ್ಲಾ ಒತ್ತಡಗಳಲ್ಲಿ ಬಹಳ ಸವಿಸ್ತರವಾದ ಈ ಸಭೆಯನ್ನ ನಡೆದು ಬಂದದ್ದಾಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ಸಂತ ಮಹಾತ್ಮರ ಒಂದು ಕೊಡುಗೆ ಈ ದೇಶಕ್ಕೆ ಬಹಳ ಅಪೂರ್ವವಾದ ಒಂದು ಕೊಡುಗೆ ಇದೆ. ಯಾಕಂದ್ರೆ ಈ ದೇಶ ಇದ್ರನೇ ಧರ್ಮ ಇದ್ರೇನೆ ನಾವು ನೀವೆಲ್ಲರೂ ಇದ್ದೀವಿ. ಯಾಕಂದ್ರೆ ಮುಖ್ಯವಾಗಿ ದೇಶ, ಆ ದೇಶದ ಧರ್ಮ. ಈ ದೇಶ ಧರ್ಮ ಏನದ, ನಮ್ಮ ಭಾರತದ ಧರ್ಮ ಯಾವುದಂತ ಕೇಳಿದಾಗ ಅದು ಸನಾತನ ಧರ್ಮ. ಒಂದ್ 5 ನಿಮಿಷದಲ್ಲಿ ನಾವು ಮುಗಿಸ್ತೀವಿ, ನಾವು ಕೂಡ ಹೋಗೋದಾದ ಅಕ್ಷತ್ ನಿಂತೆ. ಈ ಸನಾತನ ಧರ್ಮದ ಸ್ಥಾನ ಹಿಂದೂಸ್ತಾನ. ಈ ಹಿಂದೂಸ್ತಾನದ ಧರ್ಮ ಸನಾತನ ಧರ್ಮ. ಆ ಸನಾತನ ಧರ್ಮದ ರಕ್ಷಕರು ಅಂತ ಹೇಳಿದ್ರೆ ಸಾಧು ಸಂತಗಳು, ಜಗದ್ಗುರುಗಳು ಅಂತ ನಾವು ಹೇಳ್ಬೋದು. ಯಾಕಂತ ಕೇಳಿದ್ರೆ ಪುರಾತನ ಕಾಲದಿಂದ ನಮ್ಮ ಈ ಸಂತ ಸಮುದಾಯ ಭಾರತದ ಗಡಿನಾಡಿನಲ್ಲಿ ಅಲ್ಲಿ ಕೇವಲ ಅವರು ಅನುಷ್ಠಾನ ಮಾಡ್ತಾ ಇದ್ದಿಲ್ಲ. ಅನುಷ್ಠಾನ ಮಾಡೋ ಮುಖ್ಯ ಉದ್ದೇಶ ಆಗಿತ್ತು ಅಲ್ಲಿ ಹಿಮಾಲಯದ ಗಡಿಯಲ್ಲಿ ಅಂತ -ಡಿಗ್ರಿ ವಾತಾವರಣದಲ್ಲೂ ಕೂಡ ಶರೀರವನ್ನ ದಂಡಿಸ್ತಾ, ಶರೀರದ ಊರ್ಜವನ್ನ ಹೆಚ್ಚು ಮಾಡ್ಕೊಳ್ತಾ ತಮ್ಮ ಲೋಕದ ಕಲ್ಯಾಣಕ್ಕಾಗಿ ಅನುಷ್ಠಾನವನ್ನ ಮಾಡ್ತಾ ಇದ್ರು. ಸಮಯ ಸಂದರ್ಭ ಬಂದಾಗ ಸೈನಿಕರ ಜೊತೆಗೂ ಕೂಡ ಯುದ್ಧವನ್ನ ನಮ್ಮ ಅಂದ್ರೆ ವೈರಿಗಳಿಗೆ ಸಂಹಾರವೂ ಕೂಡ ನಾಗಾ ಸಾಧು ಮಂದಿ ಇಂದಿಯೂ ಕೂಡ ಮಾಡ್ತಾ ಇದ್ದಾರೆ. ಇಂದಿಯೂ ಕೂಡ ಅವರ ಅಪೇಕ್ಷೆ ಇಟ್ಟಿದ್ದಾರೆ. ಮೊನ್ನೆ ತಾನೇ ಆಪರೇಷನ್ ಸಿಂಧೂರದಲ್ಲೂ ಕೂಡ ಕರೆಗಳು ಬಂದು ಯಾವ ಸಾಧು ಸಂತರು ನಮಗ್ ಬಿಡ್ರಿ, ನಾವು ಹೆಂಗ್ ಮಾಡ್ತೀವಿ ನೋಡ್ರಿ ಅಂತೇಳಿ ಕರೆಯನ್ನ ಕೊಟ್ಟಿದ್ರು, ಏನು ಅಪ್ಪಣೆಯನ್ನ ಬೇಡಿದ್ರು. ಯಾಕಂದ್ರೆ ಇದು ಶಾಸನ ಗೌರ್ಮೆಂಟ್ ಆಳ್ತಾ ಇದೆ, ಗೌರ್ಮೆಂಟ್ ಇದ್ರೊಳಗೆ ನಾವು ಕೈ ಹಾಕೋದ್ ಬೇಡ ಅಂತೇಳಿ ಸಾಧು ಸಂತರು ಸುಮ್ಮನೆ ಕುಂತಿದ್ರು. ಯಾಕಂದ್ರೆ ಸಾಧು ಸಂತರದು ನಮ್ಮ ಸನಾತನ ಧರ್ಮ ಶಾಸ್ತ್ರವೂ ಅದ, ಶಸ್ತ್ರವೂ ಅದ. ಯಾಕಂತ ಕೇಳಿದ್ರೆ ನಮ್ಮ ದೇವಾನೋ ದೇವತೆಗಳ ಕೈಗಳಲ್ಲಿ ಅಥವಾ ಗುರುಕುಲದಲ್ಲಿ ಮೊದಲಲ್ಲಿ ಕೂಡ ಗುರುಗಳ ಸಾನ್ನಿಧ್ಯದಲ್ಲಿ ಎಲ್ಲವೂ ಕೂಡ ಶಿಕ್ಷಣವನ್ನ ಕೊಡ್ತಾ ಇದ್ರು. ಸುಮಾರು 17 ಪ್ರಕಾರ 64 ಕಲೆಗಳದಾವ. ಆ 64 ಕಲೆಗಳಲ್ಲಿ 17 ಪ್ರಕಾರದ ಕಲೆಗಳು ಪ್ರಾಧಾನ್ಯವಾಗಿ ಮಕ್ಕಳಿಗೆ ಕಲಿಸ್ತಾ ಇದ್ರು. ಆ ಒಂದಿದರಲ್ಲಿ ಯಾವ ಗುರುಕುಲದಲ್ಲಿ ಸೈನಿಕನ ಮಕ್ಕಳು ಇದ್ರು, ರಾಜನ ಮಕ್ಕಳು ಇದ್ರು, ಬ್ರಾಹ್ಮಣನ ಮಕ್ಕಳು ಇದ್ರು, ವೈಶ್ಯನ ಮಕ್ಕಳು ಇದ್ರು, ಶೂದ್ರನ ಮಕ್ಕಳು ಒಂದೇ ತಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಈ ಭಾರತ ಅಥವಾ ನಮ್ಮ ರಾಜ್ಯ ಅಡಿಯಡಚಣೆಯಲ್ಲಿ ಬಂದಾಗ ನಾವೆಕ್ಕ ಸನ್ನದ್ಧರಾಗಿರ್ಬೇಕಂತೇಳಿ ಗುರುಕುಲದ ಮುಖಾಂತರ ಯಾವ ಶಿಕ್ಷಣವನ್ನ ಕೊಡ್ತಾ ಇದ್ರು. ಅಂದ್ರೆ ನಮ್ಮ ಸಾಧು ಸಂತರುಗಳು ಸಮಯ ಸಂದರ್ಭ ಬಂದಾಗ ದೇಶದ ರಕ್ಷಣೆಗೂ ಅದಾರ, ಜನರ ರಕ್ಷಣೆಗೂ ಅದಾರ, ಜನರ ಕಲ್ಯಾಣಕ್ಕಾಗಿ ಅನುಷ್ಠಾನ ಮಾಡುವುದರ ಮುಖಾಂತರ ಆ ಒಂದು ಊರ್ಜಾಶಕ್ತಿಯನ್ನ ನಿರ್ಮಾಣ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ತಪಸ್ಸು ಅಂತ ಕರೆದ್ರು. ಒಂದ್ ವೇಳೆ ತಪಸ್ಸು ಮಾಡ್ಲಿಕ್ಕೆ ಪತನ ಆಗ್ತದೆ, ತಪದ ವಿರುದ್ಧ ಆಗ್ತದೆ. ತಪಶಬ್ದದ ವಿರುದ್ಧ ನೋಡ್ರಿ ಪತ ಅಂತ ಆಗ್ತದೆ. ಪತ ಅಂದ್ರೆ ಬೇರೆ ಬೇರೆ ಅರ್ಥನೂ ಕೊಡ್ತದ. ಪತ ಅಂದ್ರೆ ಒಂದರ್ಥ ಬೀಳುವುದು ಅಂತನೂ ಕೊಡ್ತದೆ. ಯಾಕಂದ್ರೆ ಪಥ ಅಂದ್ರೆ ರಸ್ತನೂ ಒಂದು ಅರ್ಥದಲ್ಲಿ ಕೊಡ್ತದೆ. ಆ ಒಂದು ಇದರಲ್ಲಿ ನಾವು ನೋಡಿದಾಗ ಯಾವ ಸಂತ ಮಹಾತ್ಮರು ಜಗದ್ಗುರುಗಳಾಗ್ಲಿ, ಶಿವಾಚಾರ್ಯರಾಗ್ಲಿ, ಶ್ರಾವಣ ಮಾಸ ಆಗ್ಲಿ ಅಥವಾ ನವರಾತ್ರಿ ಅನುಷ್ಠಾನ ಆಗ್ಲಿ ಮಾಡ್ತಾ ಇದ್ದಾರೆ. ಈ ಅನುಷ್ಠಾನ ಮಾಡುವಂತ ಪರಂಪರೆ ಇದು ಮೂಲ ಸನಾತನ ಧರ್ಮದ ಅದರಲ್ಲಿ ಹೇಳ್ಕೊಂಡು ಬಂದಿದೆ. ಯಾವಾಗ ಈಗಿಂದಲ್ಲ ಇದು, ಯಾವಾಗ ಸೃಷ್ಟಿ ಆರಂಭವಾಯಿತು ಋಷಿಮುನಿಗಳ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಅನುಷ್ಠಾನದ ಮುಖಾಂತರ, ತಮ್ಮ ತಪಸ್ಸಿನ ಮುಖಾಂತರ, ಆನಂತರದಲ್ಲಿ ಹೋಮ ಹವನ ಮಾಡೋದ್ರ ಮುಖಾಂತರ ಈ ಮನುಕುಲಕ್ಕೆ ಒಳ್ಳೆಯದನ್ನ ಮಾಡ್ಕೊಂತ ಬಂದರು, ಮನುಕುಲದ ರಕ್ಷಣೆಯನ್ನ ಮಾಡ್ಕೊತ ಬಂದರು. ಕೇವಲ ಮನುಕುಲದ ರಕ್ಷಣೆ ಅಲ್ಲ, ಪಶು ಪಕ್ಷಿಗಳ ರಕ್ಷಣೆಯನ್ನ ಮಾಡ್ತಾ ಬಂದರು. ಅದರಲ್ಲಿ ವಿಶೇಷವಾಗಿ ಅಂದ್ರೆ ಮೌನ ಅನುಷ್ಠಾನ. ಈ ಮೌನ ಅನುಷ್ಠಾನದ ಉದ್ದೇಶ ಏನು? ಅದಕ್ಕೆ ಒಂದು ಕನ್ನಡದಲ್ಲಿ ಗಾದೆ ಮಾತು ಇದೆಯಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ. ಇಲ್ಲಿ ನಿಮಗೆ ಹೆಸರಿಗೆ ಆಗ್ಬೋದು ಮಾತು ಬೆಳ್ಳಿ ಮೌನ ಬಂಗಾರ. ಒಂದೊಳ್ಳೆ ಈಗ ಬೆಳ್ಳಿ ರೇಟನ್ನು ಹೆಚ್ಚಾಗ್ಲತ್ತದ, ನಿಮಗೆ ನೀವು ಏನ್ ತಿಳ್ಕೊಂತೀರಿ, ರೇಟಿನಲ್ಲಿ ಹೆಚ್ಚು ಕಡಿಮೆ ಆದ ಅದಕ್ಕೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ಯಾರ ಅಂತ ನೀವು ತಿಳ್ಕೊಂತೀರಿ. ಯಾಕ ಬಂಗಾರ ರೇಟು ಹೆಚ್ಚದ, ಅದಕ್ಕೆ ತೊಲಗಿದ್ದ ರೇಟ್ ಇದಕ್ಕೆ ಕೆಜಿಗೆ ಅದ ಬೆಳ್ಳಿಗೆ. ಹಾಗನು ನೀವು ತಿಳ್ಕೋಬಹುದು. ಅದಕ್ಕೆ ಹೆಚ್ಚು ಮಾತಾಡೋದಕ್ಕಿಂತ ಮೌನವಾಗಿದ್ದು ಜನರ ಕಲ್ಯಾಣ ಮಾಡೋದು ಲೇಸು.
ಅದನ್ನ ನಾವು ತಿಳ್ಕೊಬೇಕಾಗಿದೆ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಎಷ್ಟು ಮೌನವಾಗಿ ಮನುಷ್ಯ ಇರ್ತಾನ, ಅಥವಾ ಮೌನವಾಗಿ ಯಾವ ಪೂಜಾ ಪುನಸ್ಕಾರ ಇತ್ಯಾದಿಗಳು ಮಾಡ್ತಾನ, ಅನುಷ್ಠಾನ ಇತ್ಯಾದಿಗಳು ಮಾಡ್ತಾನ, ಜಪತಪ ಇತ್ಯಾದಿಗಳು ಮಾಡಿದಾಗಿ ಅದನ್ನ ಸಮರ್ಪಣೆ ಮಾಡ್ಕೊಂತಾರ. ಅಲ್ಲಿ ಸ್ವಾರ್ಥ ಏನಿರಲ್ಲ. ಅನುಷ್ಠಾನ ಮಾಡೋದು ಇದು ಸ್ವಾರ್ಥದ ಕೆಲಸ ಅಲ್ಲ, ಇದು ನಿಸ್ವಾರ್ಥದ ಕೆಲಸ, ಸಮಾಜದ ಕಲ್ಯಾಣಕ್ಕಾಗಿ ಮಾಡುವ ಕೆಲಸ. ಭಕ್ತರು ಕಷ್ಟ ಅಂತ ಬಂದಾಗ ಅವರ ಕಷ್ಟಗಳನ್ನ ದೂರ ಮಾಡೋದಕ್ಕೆ ಅಲ್ಲಿ ತಾಕತ್ ಎಂಬುದು ಬೇಕಾಗಿರ್ತದೆ, ಶಕ್ತಿ ಎಂಬುದು ಬೇಕಾಗಿರ್ತದೆ. ಅದು ಏನಂತ ಕೇಳಿದ್ರೆ ಅದು ತಪಸ್ಸಿನ ಶಕ್ತಿ ಇರ್ತದೆ. ಆ ತಪಸ್ಸಿನ ಶಕ್ತಿಯಿಂದ ಕಷ್ಟ ಅಂತ ಬಂದಂತ ಭಕ್ತನ ತಲೆ ಮೇಲೆ ಒಂದಿಷ್ಟು ಅಸ್ತವನ್ನ ಎಷ್ಟು ಸಾಕು, ಅಸ್ತಮಸ್ತಕ ಸಂಯೋಗದಿಂದ ನಮ್ಮ ವೀರಶೈವ ಧರ್ಮ ಲಿಂಗಧಾರಣೆಯಲ್ಲ, ಹಾಗೆ ಹಸ್ತದ ಮೇಲೆ ಅಂದ್ರೆ ಮಸ್ತಕದ ಮೇಲೆ ಹಸ್ತವನ್ನಿಟ್ಟಾಗ ಮೂರ್ಧನ್ಯ ಶಕ್ತಿ, ಈ ಮೂರ್ಧನ್ಯದಿಂದ ಆ ಭಕ್ತನಿಗೆ ಈ ಜಪತಪಾದಿಗಳ ಮಾಡಿದಂತ ಹಸ್ತದಿಂದ ಅವನಿಗೆ ತಾಕತ್ತು ಸಿಗ್ತಾ ಇರ್ತದೆ, ಊರ್ಜಾ ಸಿಗ್ತಾ ಇರ್ತದೆ. ಅಲ್ಲಿ ಏನಾಗ್ತದೆ, ಗುರುಗಳ ಊರ್ಜಾ ಕಡಿಮೆ ಆಗ್ತಾ ಇರ್ತದೆ, ಭಕ್ತನ ಕಷ್ಟ ದೂರ ಆಗ್ತಾ ಇರ್ತದೆ, ಅಲ್ಲಿ ಭಕ್ತನಿಗೆ ಊರ್ಜಾ ಸಿಗ್ತಾ ಇರ್ತದೆ. ಅದಕ್ಕೆ ಗುರುಗಳಿಗೆ, ಜಗದ್ಗುರುಗಳಿಗೆ, ಮಹಾಂತರಿಗೆ, ಸಂತರಿಗೆ ಪಾದಕ್ಕೆ ನಮಸ್ಕಾರ ಮಾಡು ಅಂತ ಹೇಳಿದ್ರು. ಯಾವ ಹೆಬ್ಬೆರಳುಗಳಿಗೆ ಅಣಿಯನ್ನ ಹಾಕೋದು, ಇದು ಆಜ್ಞಾಧಾರ ಚಕ್ರ ಇರ್ತದ. ಅಲ್ಲಿ ಯಾವ ಅಮೃತ ಬಿಂದು ಇರ್ತದ, ಆ ಅಮೃತವನ್ನ ಆ ಸನ್ಯಾಸಿಯ ಅಥವಾ ಆ ಒಂದು ಸಂತನ ಅಮೃತ ಊರ್ಜಾ ಶಕ್ತಿಯನ್ನು ನಾವು ತಗೋಬೇಕಾದ್ರೆ ಅವರ ಏನು ಹೆಬ್ಬೆರಳಿಗೆ ನಮ್ಮ ಅಣಿಯನ್ನ ಒತ್ತಿ ನಮಸ್ಕಾರ ಮಾಡುವುದು ನಮ್ಮ ಪರಂಪರೆಯಲ್ಲಿ ಅದ. ಅದಕ್ಕೆ ದಂಡವತ್ತು ಪ್ರಣಾಮವು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಸಂತ ಮಹಾತ್ಮನ ಮುಂದ ನಾವು ನಿನಗಿಂತ ದೊಡ್ಡವರಿಲ್ಲ ಅಂತೇಳಿ ದಂಡವತ್ ಪ್ರಮಾಣವನ್ನ ಹಾಕ್ಬೇಕಂತೇಳಿ ನಮ್ಮ ಶಾಸ್ತ್ರಗಳು ಹೇಳ್ತವ. ಅದಕ್ಕೆ ಈ ಒಂದು ಪರಂಪರೆ, ನಮ್ಮ ಸನಾತನ ಪರಂಪರೆ, ಇದು ಯಾವ ದೇಶದಲ್ಲೂ ನೋಡ್ಲಕ್ ಸಿಗಲ್ಲ. ಅದು ಎಲ್ಲೇನಾದ್ರೂ ನೋಡ್ಲಕ್ ಸಿಕ್ಕರೆ ಅದು ಭಾರತ ದೇಶದಲ್ಲಿ ಮಾತ್ರ ಆ ಒಂದು ಪರಂಪರೆ ನೋಡ್ಲಕ್ ಸಿಗ್ತದ. ಅದಕ್ಕಾಗಿ ಭಾರತ ಮಹಾನ್ ರಾಷ್ಟ್ರ, ವಿಶ್ವಗುರು ರಾಷ್ಟ್ರದಲ್ಲಿ ನಮ್ಮ ಒಂದು ಭಾರತವನ್ನ ನಾವು ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಸಹ ಅಷ್ಟೇ ವೇಗವಾಗಿ ನಡೀತಾ ಇದ್ದಾವೆ. ಎಲ್ಲಾ ಒಂದು ಇದರಲ್ಲಿ ಎಲ್ಲಾ ಸ್ಥಾನದಲ್ಲಿ ಉನ್ನತ ಸ್ಥಾನ ಬಂದಾಗ, ಎಲ್ಲಾ ಸ್ಥಾನದಲ್ಲಿ ಅಭಿವೃದ್ಧಿ ಕೆಲಸ ಆದಾಗ ಅವಾಗ ಭಾರತ ವಿಶ್ವ ರಾಷ್ಟ್ರ, ವಿಶ್ವ ಗುರು ಸ್ಥಾನಕ್ಕೆ ಬರಕ್ ಸಾಧ್ಯ ಆಗ್ತದ. ಅಂತ ಒಂದು ಕಾರ್ಯದಲ್ಲಿ ಇವತ್ತ ಭಾರತ ಉನ್ನತವಾಗಿ ಬೆಳೀತಾ ಇದೆ. ಅದಕ್ಕೆ ಹಿಂದೆಲ್ಲ ವಿಶ್ವಗುರು ಸ್ಥಾನಕ್ಕೆ ಹೋಗ್ಲಿಕ್ಕೆ ಬಹಳ ದೂರ ಏನಿಲ್ಲ. ಅದಕ್ಕೆ ಎಲ್ಲಾ ರೀತಿಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿದಾಗ ಜ್ಞಾನದಲ್ಲಿಯೂ ಕೂಡ ಮೊದಲಿಂದ ಅಭಿವೃದ್ಧಿಯನ್ನು ಹೊಂದಿದ್ದೇ ಅದ. ಅದನ್ನು ಹೆಚ್ಚಿನ ನಮ್ಮ ಸನಾತನ ಧರ್ಮದ ಜ್ಞಾನ ಅಥವಾ ದೇಶೀಯ ಶಿಕ್ಷಣ ಏನಿರ್ತೀವಿ ಅದು ನಮ್ಮ ಮಕ್ಕಳಿಗೆ ಕೊಡಬೇಕಾಗ್ಯದ. ನಮ್ಮ ಮಕ್ಕಳಿಗೆ ಇವತ್ತು ನಾವು ಕೊಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಮೆಕಲಿನ್ ಪದ್ಧತಿಯ ಶಿಕ್ಷಣವನ್ನ ಕೊಡ್ತಾ ಇದೀವಿ. ಅದನ್ನ ಯಾವಾಗ ನಾವು ಕಡಿಮೆ ಮಾಡ್ತೀವಿ ಅಂದ್ರೆ ಗುಲಾಮ್ಗಿರಿ ಶಿಕ್ಷಣ ನಾವು ಇವತ್ತು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಆ ಶಿಕ್ಷಣ ಆದಷ್ಟು ಬೇಗ, ಬಹುಬೇಗವಾಗಿ ಶಿಕ್ಷಣ ಪ್ರಣಾಳಿ ಚೇಂಜ್ ಆಗೋದದ. ಅದಾಗ ಅಲ್ಲಿ ವಿಶೇಷವಾಗಿ ದೇಶೀಯ ಶಿಕ್ಷಣವನ್ನ, ನಮ್ಮ ದೇಶದ ಇದರ ಗರಿಮೆ ಏನದ, ಇದರ ಹಿರಿಮೆ ಏನದ, ಅದನ್ನ ಮಕ್ಕಳಿಗೆ ತಿಳಿಸೋದ್ರ ಮುಖಾಂತರವಾಗಿ ಆನಂತರದಲ್ಲಿ ಮೊದಲಲ್ಲಿ ಆಯುರ್ವೇದ ಶಾಸ್ತ್ರ ನಮ್ಮ ಋಷಿಮುನಿಗಳು ಮೌನವಾಗಿ ಅಧ್ಯಯನ ಮಾಡಿದ್ದಾರೆ. ಯಾಕಂದ್ರೆ ಗಿಡದ ಬಲ್ಲಿ ಮೌನವಾಗಿ ಕುಂತಾಗ ಗಿಡಗಳ ಮಾತನ್ನ ಋಷಿಮುನಿಗಳು ಕೇಳ್ಕೊಂಡು ಅದನ್ನ ಏನು ಆಯುರ್ವೇದ ಶಾಸ್ತ್ರವನ್ನ ಬರೆದಾರಲ್ಲ, ಔಷಧ ಶಾಸ್ತ್ರವನ್ನ ಬರೆದಿದ್ದಾರಲ್ಲ, ಇದು ಯಾರು ಬೇರೆಯವರು ಹೇಳಿದ್ದಲ್ಲ. ಋಷಿಮುನಿಗಳು ಮೌನ ಎಷ್ಟಿರ್ತಾ ಇದ್ರು, ಮೌನದಿಂದ ಅನುಷ್ಠಾನ ಮಾಡ್ತಾ ಇದ್ರು, ಮೌನದಿಂದ ಅರಣ್ಯದಲ್ಲಿ ತಮ್ಮನ್ನ ನಿವಾಂತವಾಗಿ ಕುಂದಿರ್ತಾ ಇದ್ರು. ಅವಾಗ ಯಾವ ಗಿಡದ ಬುಡಗ ಕುಂದಿರ್ತಾ ಇದ್ರು ಆ ಗಿಡದ ಔಷಧ ಶಕ್ತಿ ಅವರಿಗೆ ತಿಳಿತಾ ಇತ್ತು. ಅದನ್ನೇ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ. ಅದಕ್ಕೆ ಸೂತ್ರಗಳ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಆ ಒಂದು ಸೂತ್ರವನ್ನ ಯಾರು ತಿಳ್ಕೊಂತಾರೋ ಅದಕ್ಕೆ ಆ ಒಂದು ಸೂತ್ರದಿಂದ ನಮ್ಮ ಎಲ್ಲಾ ಆಯುರ್ವೇದ ಶಾಸ್ತ್ರ ಅಂದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬರೆದಿಟ್ಟಿದ್ದಾರೆ. ಇದೆಲ್ಲ ಹೆಂಗ್ ಸಾಧನೆ ಆಯ್ತು ಅಂತ ಕೇಳಿದ್ರೆ ಇದು ಮೌನ ಅನುಷ್ಠಾನದಿಂದ ಸಾಧನೆ ಆಗಿದೆ. ಅದಕ್ಕೆ ನಾವು ಸಾಧಕನು ಹೆಚ್ಚು ಮಾತಾಡೋದಕ್ಕಿಂತ ಮೌನವಾಗಿರುವುದೇ ಲೇಸ್ ಆಗ್ತದ. ಆ ಮೌನ ಎಲ್ಲವೂ ಕೂಡ ಉತ್ತರವನ್ನ ಕೊಡ್ತಾ ಇರ್ತದೆ. ಇವತ್ತ ವಿವೇಕ ಚಿಂತಾಮಣಿ ಮಹಾರಾಜರು ತಮ್ಮ ಅಡವಿಲಿಂಗ ಮಹಾರಾಜರವರ ಅವರ ಸಹೋದರರ ರೂಪದಲ್ಲಿ, ಯಾಕಂದ್ರೆ ನಾವು ಈ ಕಾರ್ಯಕ್ರಮಕ್ಕೆ ಸನ್ನಿಧಿಯವರು ಬರಬೇಕಾದ್ರೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಡವಿಲಿಂಗ ಮಹಾರಾಜರು ಅಲ್ಲಿ ನಮಗೆ ನಿನ್ನೆ ತಾನೇ ಅಲ್ಲಿ ವಿರಗೋಟದಲ್ಲಿ ಕಾರ್ಯಕ್ರಮ, ಬಹುದೊಡ್ಡವಾದ ಕಾರ್ಯಕ್ರಮ ಆಯಿತು. ಆ ಅಡವಿಲಿಂಗ ಮಹಾರಾಜರು ಪಂಚಪೀಠಗಳಿಗೆ ತಮ್ಮದೇ ಆದಂತ ಒಂದು ಬಹಳ ಪ್ರೀತಿಯಿಂದ ಕಾಣ್ತಾರೆ, ಬಹಳ ಇದರಲ್ಲಿ ಶ್ರದ್ಧೆಯಿಂದ ಸೇವೆಯನ್ನ ಮಾಡ್ತಾರೆ. ಅವರ ಸೇವೆಯನ್ನ ನೋಡಿ ನಮಗೆ ಯಾವಾಗ ಬೇರೆ ಕಡೆ ಇರ್ತಿವತ್ತ, ಯಾಕಂದ್ರೆ ವಸ್ತುತಃ ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ವಿ, ಆದ್ರೆ ಅಡವಿಲಿಂಗ ಮಹಾರಾಜರು ಅಂತ ಹೇಳಿದ್ರಿ ಬಹಳ ವಿನಂತಿಯನ್ನು ಮಾಡ್ಕೊಂಡು, ಇಲ್ರಪ್ಪ ನಮಗೆ ಬಹಳ ಸ್ವಲ್ಪ ಸಮಯ ಆದ್ರೂ ನಾವು ಕೊಡಬೇಕು. ಬಹಳ ಇದರಲ್ಲಿ ನಮ್ಮ ವಿವೇಕ ಚಿಂತಾಮಣಿ ಮಹಾರಾಜರು ತಮ್ಮ ಕೋಣಸಿರಸಿಯಲ್ಲಿ ಅನುಷ್ಠಾನವನ್ನ ಮಾಡ್ತಾ ಇದ್ದಾರೆ. ಬಹಳ 6 ತಿಂಗಳ ಕಾಲ ಅನುಷ್ಠಾನವನ್ನ ಮಾಡಿದ್ದಾರೆ. ಅದಕ್ಕೆ ಅವರ ಸಮಾಪ್ತಿಗೆ
ತಾವು ಬರಬೇಕಂತೇಳಿ ವಿನಂತಿಯನ್ನು ಮಾಡಿಕೊಂಡಾಗ ಅದಕ್ಕೆ ಯಾಕಾಗಲಿ ಅಂತೇಳಿ ಒಂದಿಷ್ಟು ಅಡ್ಜಸ್ಟ್ ಅನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದವರಾಗಿದ್ದೀವಿ. ಈ 6 ತಿಂಗಳು ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಮಂಡಲ ಪೂಜೆ ಅಂತ ಇರ್ತಾವ. 4 ಮಂಡಲ ಪೂಜೆಯನ್ನ ಪೂರ್ಣ ಮಾಡಿದಂತ ಶ್ರೇಯಸ್ಸು ನಮ್ಮ ವಿವೇಕಾನಂದ ಚಿಂತಾಮಣಿ ಮಹಾರಾಜರಿಗೆ ಸಲ್ತದ. ಒಂದು ಅನುಷ್ಠಾನ, ಒಂದು ಮಂಡಲ ಪೂಜೆ ಮಾಡ್ಲಿಕ್ಕೆ ಬಹಳ ಏರಣ ಆಗ್ತದೆ. ಒಂದು ಮಂಡಲ ಬಂದು 45 ದಿನ ಇರ್ತದೆ, 1.5 ತಿಂಗಳ. ಆ 1.5 ತಿಂಗಳ ನೋಡ್ರಿ ಎಷ್ಟದು, 4 ತಿಂಗಳುಗಳದು. ಅದಕ್ಕೆ ಆ 4 ತಿಂಗಳ ಅಂದ್ರೆ ಪೂರ್ಣ ಮಂಡಲಗಳು 4 ಅದು, ತಿಂಗಳ 4 ಅಲ್ಲ, ತಿಂಗಳ 6 ಆಗ್ಯಾವ. ಯಾಕಂದ್ರೆ ನಮ್ಮ ಈ ಒಂದು ಸಂತ ಪರಂಪರೆಯಲ್ಲಿ ಚಾತುರ್ಮಾಸ ಅನುಷ್ಠಾನ ಅಂತ ಬರ್ತಾವ. ಆ ಚಾತುರ್ಮಾಸಕ್ಕಿಂತ 2 ತಿಂಗಳ ಮುಂದೋಗಿ ತಮ್ಮ ವಿವೇಕಾನಂದ ಚಿಂತಾಮಣಿ ಶ್ರೀ ಮಹಾರಾಜರವರು ಮಾಡಿದವರಾಗಿದ್ದಾರೆ. ಇದಕ್ಕೆಲ್ಲ ಸಹಕಾರ ಅಂತ ಹೇಳಿದ್ರೆ ತಮ್ಮ ಈ ಕೋಣಶಿರ್ಸಿ ಭಾಗದ ಸಮಸ್ತ ಸದ್ಭಕ್ತ ಬಳಗರು, ಈ ಭಾಗದಲ್ಲಿ ಅಥವಾ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ತಮ್ಮೆಲ್ಲರ ಸಹಕಾರದಿಂದ ಇಷ್ಟೆಲ್ಲ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯ ಆಗಿವೆ. ಅದರ ಜೊತೆಗೆ ಈ ಒಂದು ಕ್ಷೇತ್ರ ಇಲ್ಲೂ ಕಡಕೋಳ ಮಡಿವಾಳೇಶ್ವರ ಬಂದು ಇಲ್ಲಿ ನಿವಾಸ ಮಾಡಿ ಹೋದಂತ ಕ್ಷೇತ್ರ, ಅವರ ಒಂದು ಬಂದು ಹೋದ ಗ್ರಾಮ ಇದು. ಅವರ ಅನುಷ್ಠಾನವೂ ಕೂಡ ಇಲ್ಲಿ ಆಗಿವೆ. ಅದರ ಜೊತೆಗೆ ಈಗ ತಾನೇ ತಮ್ಮ ಕಡಕೋಳದ ಶ್ರೀಗಳವರು ಏನ್ ಹೇಳಿದ್ರಲ್ಲ, ಮಡಿವಾಳೇಶ್ವರ ಅವರ ಶಿಷ್ಯರವರು ರಾಮಪ್ಪನ್ನ ಅವರ ಜನ್ಮಭೂಮಿಯೂ ಇದಾಗಿದೆ. ಅದಕ್ಕೆ ಅವರ ತೆಲಗಬಾಳದಲ್ಲಿ ಅವರು ವಾಸ್ತವ್ಯ ಇದ್ದರು. ಅದಕ್ಕೆ ಅಂತ ಒಂದು ಈ ಗ್ರಾಮ ಸಾದಾ ಗ್ರಾಮ ಅಲ್ಲ, ಇದು ಬಹಳ ಪುರಾತನವಾದಂತ ಗ್ರಾಮ. ಇದರ ಇತಿಹಾಸ ಬಹಳ ದೊಡ್ಡದಿದೆ. ಅದಕ್ಕೆ ಆ ಇತಿಹಾಸವನ್ನ ನಾವು ಎಂದೂ ಮರಿಬಾರದು. ಅದನ್ನ ಇನ್ನೊಂದಿಷ್ಟು ಬೆಳೆಸ್ಕೊಂತ ಮಕ್ಕಳಿಗೆ ಗೊತ್ತಾಗುವ ಹಾಗೆ ನಾವು ಕಾರ್ಯವನ್ನ ಮಾಡಿದಾಗ ಮಾತ್ರ ಈ ಗ್ರಾಮದ ಇತಿಹಾಸ ಉತ್ತರೋತ್ತರವಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರಿಗೆ ನೆನಪಿಡಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಕಾರ್ಯವನ್ನ ಇವತ್ತ ಇದು ಭೂಮಿ ಪೂಜನ ಅಂತ ತಿಳ್ಕೋಬೇಕು ಇವತ್ತು. ಯಾಕಂದ್ರೆ ಇಂತಹ ದೊಡ್ಡ ಕಾರ್ಯಕ್ರಮ ಇಲ್ಲಿ ಆಗಿದೆ ಅಂದ್ರೆ ಮುಂದೆ ಬರುವಂತ ದಿನಮಾನಗಳಲ್ಲಿ ಧರ್ಮದ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಆಗ್ಲಿ. ಇವರ ಒಂದು ಒಂದು ಮಹಾರಾಜರವರ ಅಂದ್ರೆ ವಿವೇಕ್ ಚಿಂತಾಮಣಿ ಮಹಾರಾಜರವರ ಬಹುದೊಡ್ಡವಾದ ಆಶ್ರಮವೂ ಕೂಡ ಇಲ್ಲಿ ನಿರ್ಮಾಣ ಆಗ್ಲಿ ಅಂತ ಹೇಳ್ತಾ ಈ ಒಂದು ಇದರಲ್ಲಿ ಯಾಕೆ ಅಡವಿಲಿಂಗ ಮಹಾರಾಜರು ಕೂಡ ಬಹಳ ಕಷ್ಟ ತಗೊಂಡು ಅಲ್ಲಿ ವಿರುಗೋಟದಲ್ಲಿ ಬಹಳ ದೊಡ್ಡವಾದ ವಿರುಗೋಟ ಕ್ಷೇತ್ರದಲ್ಲಿ ಆಶ್ರಮವನ್ನ ಮಾಡಿದವರಾಗಿದ್ದಾರೆ. ಅದಕ್ಕೆ ಅವರ ಒಂದು ಇದರಲ್ಲೇ ಬೆಳೆದಂತ ವಿವೇಕ ಮಹಾರಾಜರವರು ಕೂಡ, ವಿವೇಕ್ ಚಿಂತಾಮಣಿ ಮಹಾರಾಜರು ಕೂಡ ಅಷ್ಟೇ ಕಷ್ಟವನ್ನ ಸಮಾಜ ಸಲುವಾಗಿ ಅವರು ತೋಂತಾ ಇದ್ದಾರೆ. ಅಂತ ಇದರಲ್ಲಿ ಎಲ್ಲಾ ನಮ್ಮ ಈ ಭಾಗದ ಶಿವಾಚಾರ್ಯ ಬಳಗ, ಯಾಕಂದ್ರೆ ಪರಂಪರಾಗತ ಮಠಗಳು ಈ ಒಂದು ಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ಆ ಎಲ್ಲಾ ಮಠಗಳ ಒಂದು ಸಹಕಾರವೂ ಸಹ ವಿವೇಕಾನಂದ ಮಹಾರಾಜರಿಗೆ ಇದೆ. ಆ ಇದರಲ್ಲಿ ತಮ್ಮ ಆಂದೋಲನದ ಶ್ರೀಗಳವರು ಸಹ ಈ ಒಂದು ಭಾಗದಲ್ಲಿ ಧರ್ಮದ ಅಭಿವೃದ್ಧಿಗಾಗಿ ಎಷ್ಟೆಷ್ಟು ಕಷ್ಟ ಬಂದರೂ ಸಹ ಹಿಂಜರಿಲಾರದೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಂತ ಎಲ್ಲಾ ಶಿವಾಚಾರ್ಯರು ಸಮಯ ಸಂದರ್ಭ ಬಂದಾಗ ಸನ್ನದ್ಧರಾಗಿ ನಿಂದಿರಬೇಕಾಗ್ತದೆ. ಅವಾಗ ಧರ್ಮದ ಅಳಿವು ಉಳಿವನ್ನ ನಾವು ಬಳಸ್ಕೊಂಡು ಹೋಗ್ಬೇಕಾಗ್ತದೆ. ಧರ್ಮ ಉಳಿಬೇಕಾದ್ರೆ ಕೇವಲ ಮನೆಯಲ್ಲಿ ಕುಂತರೆ ನಡೆಯಲ್ಲ. ಆ ಧರ್ಮಕ್ಕೆ ಆಘಾತ ಬಂದಾಗ ನಾವೆಲ್ಲರೂ ಮೊದಲಾಗಿ ಮುಂದಾಗಿ ಇರಬೇಕಾಗ್ತದೆ. ಯಾಕಂದ್ರೆ ದೇಶ ಧರ್ಮ ಮುಖ್ಯದ, ಆನಂತರದಲ್ಲಿ ಬಾಕಿ ಎಲ್ಲ. ಅದನ್ನ ನಾವೆಲ್ಲರೂ ತಿಳ್ಕೊಂಡು ಅವರು ಸ್ವತಃ ತಮ್ಮ ಜೀವನದಲ್ಲಿ ಅನೇಕ ಅಡಚಣೆ ಬಂದರೂ ಸಹ ಹಿಂಜರಿಲಾರದೆ ಅಂತ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಎಲ್ಲಾ ಸ್ತ್ರೀಗಳವರು ಸಹ, ಹಿರಿಯ ಯತಿಗಳು ಸಹ ಅವರಿಗೆ ಸಹಕಾರಭೂತರಾಗಿ ಈ ಒಂದು ಧರ್ಮದ ಅಭಿವೃದ್ಧಿ ಕಾರ್ಯದಲ್ಲಿ ಅವರಿಗೆ ಸಲಹೆಗಳನ್ನ ಕೊಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಕಡಕೋಳದ ಸ್ತ್ರೀಗಳವರು ಸಹ ತಮ್ಮ ಪರಂಪರೆಯ ಮಠವನ್ನ ಬೆಳೆಸ್ತಾ ಈ ಒಂದು ಭಾಗದಲ್ಲಿ ತಮ್ಮದೇ ಆದಂತ ಛಾಪನ್ನ ಅವರು ಮೂಡಿಸಿದವರಾಗಿದ್ದಾರೆ. ಅದಕ್ಕೆ ಎಲ್ಲಾ ಸ್ತ್ರೀಗಳವರು ಈ ಒಂದು ಮಹಾರಾಜರಿಗೂ ಸಹ ನಿಮ್ಮ ಎಲ್ಲರ ಸಹಕಾರ ಇರಲಿ. ಈ ಒಂದು ಭಾಗದಲ್ಲಿ ಧರ್ಮದ ಅಭಿವೃದ್ಧಿ ಕಾರ್ಯ ಉನ್ನತೋನ್ನತವಾಗಿ ಬೆಳಿಲಿ. ಆ ಜೊತೆಗೆ ಎಲ್ಲಾ ಜಗದ್ಗುರುಗಳು ಸಹ ಈ ಒಂದು ಭಾಗಕ್ಕೆ ಆಗಮಿಸೋರಂತರ ಆಗ್ಲಿ ಅಂತೇಳಿ ನಾವಾದ್ರ ಆಶೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಮಾಡಿದಂತ ಎಲ್ಲಾ ಸದ್ಭಕ್ತ ಬಳಗಕ್ಕೆ, ಅದರ ಜೊತೆಗೆ ನವ ವಧುವರಿಗೂ ಸಹ ಅವರಿಗೂ ಬಹಳ ಸಮಯ ಆಗಿದೆ. ಬಹಳ ದುಃಖಿಸೋದು ಬೇಡ. ನೀವು ಕೂಡ ಬಹಳ ನಾವು ಹೇಳ್ಕೊಂತ ಹೋದ್ರಪ್ಪ ನಲ್ಲಿ ಅಕ್ಷತಾಗಿ ಹೊಂಟಿದ್ದೀರಿ. ಅದಕ್ಕೆ ನಾವು ಕೂಡ ಹೆಚ್ಚಿನ ಸಮಯವನ್ನು ತಗೊಳ್ಳಾರ್ದೆ ಅವರಿಗೆ ಮುಂದಿನ ತಮ್ಮ ಒಂದು ಗೃಹಸ್ಥಾಶ್ರಮ ಬಹಳ ಆನಂದ ಭರಿತವಾದ ಗೃಹಸ್ಥಾಶ್ರಮ ತಮ್ಮೆಲ್ಲರೂ ಆಗ್ಲಿ. ತಮ್ಮ ಉದರದಿಂದ ದೇಶದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಅಂತ ಸಂತಾನ ತಮ್ಮ ಉದರದಿಂದ ಪ್ರಾಪ್ತಿಯಾಗಲಿ ಅಂತೇಳಿ ನಾವಾದ್ರೂ ಕೂಡ ಆಶೀರ್ವಾದವನ್ನ ಕೊಡುತ್ತಾ ತಮ್ಮ ಆಶೀರ್ವಚನ ಪೂರ್ಣಗೊಳಿಸ್ತದೆ. ಶುಭಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಚನ ದಯಪಾಲಿಸಿದಂತಹ ಜಗದ್ಗುರು